ಅವ್ರ ಇನ್ಸ್ಟ್ರಕ್ಷನ್ಸು ತಗೋಬೋದಾಗಿತ್ತು. ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಸರ್. ಇತ್ತೀಚೆಗೆ ಒಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಜಾತಿ ಜನಗಣತಿ ಅನ್ನೋದು ಸುಲಭ ಆಗಲ್ಲ, ಎಲ್ಲರ ಸರ್ವಸಮ್ಮತ ಆಗಬೇಕು, 1 ವರ್ಷ ಆದರೂ ಆಗುತ್ತೆ, ಟೈಮ್ ತಗೊಳ್ಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸರ್. ಅವರ ಅಭಿಪ್ರಾಯ ಹೇಳಿದ್ದಾರೆ, ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕ್ಯಾಬಿನೆಟ್ ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ. ಅಂದ್ರೆ ಅಷ್ಟು ಜಟಿಲ ಆಗಿದೆ ಅಂತ ಈ ಸಮಸ್ಯೆ. ನಿಮ್ದು ಪ್ರಣಾಳಿಕೆಯಲ್ಲಿ ಇರುವಂತದ್ದು ಕೂಡ ವಿಷಯ, ನೀವೇ ಕೂಡ ಪ್ರಣಾಳಿಕೆ ಆ ರೀತಿ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ. ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನ ಕೆಲವು ಸಚಿವರು ತೆಗೆದಿದ್ದಾರೆ. ಅದಕ್ಕೆ ಉತ್ತರಿಸೋದು ಸಂಪುಟದಲ್ಲಿ ಚರ್ಚೆ ಆದಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳುತ್ತೆ ತೀರ್ಮಾನ. ಮೇ 2ಕ್ಕೆ ತೀರ್ಮಾನ ಆಗ್ಬೋದು ಅನ್ನೋ ನಿರೀಕ್ಷೆ ಸರ್. ಕೂಡ 24ಕ್ಕೆ MM ಹಿಲ್ಸ್ ಅಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ. ಅಲ್ಲಿ ಈ ವಿಷಯ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅನಂತರ ಅದಕ್ಕೇನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಸರ್, ಮುತ್ತಪ್ಪರಾಯಿ ಪುತ್ರನ ಮೇಲೆ ಶೂಟೌಟ್ ಒಂದೇ ರೀತಿಯ ಹೇಳಿಕೆಗಳು ಬರ್ತಾ ಇದೆ ಅನ್ನುವಂಥದ್ದು, ಮತ್ತೆ ತನಿಖೆಗೆ ಹೆಚ್ಚಿನ ಏನು ಹಿಂಟ್ಗಳು ಸಿಕ್ಕಿಲ್ಲ ಅನ್ನುವಂಥ ಮಾತು ಬರ್ತಾ ಇದೆ. ಯಾರು ಮಾಡಿದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕೆಂದ್ರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಅವರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ, ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ. ಕಾಂಗ್ರೆಸ್ನ ಇಂಟೆಕ್ ಅಧ್ಯಕ್ಷರಾಗಿದ್ದಂಥವ್ರು ರಾಕೇಶ್ ಮಲ್ಲಿ ಸರ್, ಅವ್ರ ಮೇಲೂ ಕೂಡ ದೂರು ಕೂಡ ದಾಖಲಾಗಿದೆ ಸರ್. ಗೊತ್ತಿಲ್ಲ, ವಿಷಯಗಳು ಎಲ್ಲ ಬಂದ ಮೇಲೆ ಪೂರ್ತಿ ಸಂಪೂರ್ಣವಾಗಿ ತಿಳ್ಕೊಂಡು ಹೇಳ್ಬೋದು. ಯಾವ್ದಾದ್ರು ಅರ್ಧಂಬರ್ಧ ಹೇಳಕ್ ಹೋದ್ರೆ ಅದು ಬೇರೆ ತರ ಅರ್ಥೈಸ್ಕೊಳ್ಳೋಕ್ಕಾಗುತ್ತೆ. ಸರ್, ನನ್ನ CM ಸಿದ್ದರಾಮಯ್ಯವ್ರನ್ನ ಮನಪೂರ್ತಿ ಹಾಡಿ ಹೊಗಳಿದ್ದೀರಾ ಸಿದ್ದರಾಮಯ್ಯ? ಯಾವುದಾದ್ರೂ ಒಂದು ವಿಷಯವನ್ನ ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನ ಹೇಳೋದ್ರಲ್ಲಿ ಹೊಗಳಿಕೆ ಏನ್ ಬರುತ್ತೆ? ಅವ್ರು 16 ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ? ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿರೋದು ಸತ್ಯ ಅಲ್ವಾ? ಅಷ್ಟೇ ನಾನು ಹೇಳಿರೋದು. ಅದನ್ನು ಹೋಲಿಕೆ ಅಂತ ಅಂದ್ರೆ ಹಾಗೆ ಅನ್ಕೊಳ್ಳಿ, ಏನ್ ಮಾಡಕ್ಕಾಗುತ್ತೆ ಸರ್. ಒಂದು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾಕಷ್ಟು ನಾಯಕರು ಕೂಡ ಇದ್ದಾರೆ ರಾಜ್ಯದಲ್ಲಿ. ಸೊ ಆ ಒಂದು ಅರ್ಹತೆ ಇರುವಂತ, ಈಗಾಗಲೇ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಅಪ್ರಸ್ತುತ. ಅಲ್ಲಲ್ಲ, ಅದು ಏನಾಗಿದೆ ಅಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಬಗೆಹರಿದೇ ಇರತಕ್ಕಂಥ ಸಮಸ್ಯೆಗಳು, ನೈಸ್ ವಿಚಾರದಲ್ಲಿ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಜಮೀನ್ ಇರ್ಬೋದು, ಅವರು ಕೆಲಸ ಮಾಡದೇ ಇರ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಇನ್ನೂ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಅವರು ಕೂಡ ಇಟ್ಟಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿದ್ದಾವೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆ ಆಗುವಾಗ ಒಂದು ಉಪಸಮಿತಿಯನ್ನ ಮಾಡಿ, ಯಾಕಂದ್ರೆ ಅರ್ಧ ಗಂಟೆ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಅರ್ಧ ಗಂಟೆಯಲ್ಲಿ ಬಗೆಹರಿಸೋಕ್ಕಾಗೋದಿಲ್ಲ ಸಂಪುಟದಲ್ಲಿ ಅಂತ ಹೇಳಿ ಒಂದು ವಿಶದವಾಗಿ ಚರ್ಚೆ ಆಗಬೇಕು. ಒಂದು 4-5 ಸಭೆಗಳಾಗಬೇಕು. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ. ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ದಾರೆ. ಜೊತೆಗೆ ನನ್ನ ಜೊತೆಲಿ ನಾನು ಬರೀ ಅಧ್ಯಕ್ಷ ಆಗಿದ್ರೆ ಬೇರೆಯವರು ಕೂಡ ಹಿರಿಯ ಸಚಿವರುಗಳು, ರಾಮಲಿಂಗ ರೆಡ್ಡಿ ಅವರು, HK ಪಾಟೀಲ್ರು ಎಲ್ಲರೂ ಇದ್ದಾರೆ. ಅದರಿಂದ ಸದನ ಸಮಿತಿ ಮಾಡಿತ್ತು, TB ಜಯಚಂದ್ರ ಅವರು ರಿಪೋರ್ಟ್ ಕೊಟ್ಟರು ಸರ್. ಅದ್ರ ಮೇಲೆ ಯಾವ ಸರ್ಕಾರವೂ ಕೂಡ ಕ್ರಮ ತಗೊಳ್ಳಿಲ್ಲ ಸರ್. ಎಲ್ಲ ಸರ್ಕಾರಗಳು ಕೂಡ ಒಂಥರ ಈಲ್ಡ್ ಆದಂಗ ಆದ್ವಲ್ಲ ಸರ್. ಇಲ್ಲ, ಅದನ್ನು ಇವಾಗ ನಾವು ಈ ಸಮಿತಿ ಅದನ್ನು ಕೂಡ ಅಧ್ಯಯನ ಮಾಡುತ್ತೆ. ಯಾವ್ಯಾವ ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳು, ಸಮಿತಿಗಳು, ಅವರ ರೆಕಮೆಂಡೇಶನ್ಸ್ಗಳು ಅವೆಲ್ಲವನ್ನು ಕೂಡ
ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತೇವೆ. ಸರ್, ಕಾರ್ಯಕರ್ತರ ನಿಗಮ ಮಂಡಳಿಗೆಲ್ಲ ನೀವು ಇದು ಮಾಡಿದ್ರಿ, ಪತ್ರ ಕೊಟ್ಟಿದ್ದೀರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.